ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಿನ್ನೆ ಲಾಗ್ ಆಗಿರುತ್ತೆ, ಇದು ಬರ್ತ್ಡೇ ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ಲಾಗ್ ಬಂದು ನನ್ನ ಫ್ರೆಂಡ್ ಅಂದರೆ ಬೆಸ್ಟ್ ಫ್ರೆಂಡ್ ಅವರು. ನಾವು 5 ಜನ ಬೆಸ್ಟ್ ಫ್ರೆಂಡ್ ಇದ್ದೀವಿ ಫ್ರೆಂಡ್ಸ್. ಅಂದರೆ 7 ಇಯರ್ಸ್ ಬ್ಯಾಕಿಂದನೂ ನಾವು ಒಂದೇ ಕಡೆ 5 ಜನನೂ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅಲ್ಲಿಂದನೂ 7-8 ಇಯರ್ಸ್ ಆಯಿತು ಅಂದ್ಕೊಳ್ಳಿ. ನಮ್ಮ ಫ್ರೆಂಡ್ಶಿಪ್ಪು ಹಂಗೆ ನಡೀತಾ ಇದೆ, ಎಲ್ಲೂ ಇದಾಗಿಲ್ಲ ನಮ್ಮ ಫ್ರೆಂಡ್ಶಿಪ್ಪು. ಸೊ ಹಾಗಾಗಿ ಒಬ್ರದ್ದು ನಾವು ಬರ್ತಡೇ ಮಿಸ್ ಮಾಡದೆ ಅವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಿ, ಕೇಕ್ ತೊಗೊಂಡೋಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಪ್ರತಿ ವರ್ಷವೂ. ಅಂದರೆ ನಾವು ಫ್ರೆಂಡ್ಶಿಪ್ ನಮ್ಮ ಸ್ಟಾರ್ಟ್ ಆದಾಗಿಂದನೂ ಯಾವತ್ತೂ ಮಿಸ್ ಆಗಿಲ್ಲ ನಮ್ಮದು. ಸೊ ಆವಾಗಿಂದನೂ ಒಬ್ಬರು ಬರ್ತಡೇನೂ ನಾವು ಮಿಸ್ ಮಾಡಲ್ಲ. ನಾವು ಹೋಗಿ ಕೇಕ್ ಕಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸೇರಿ ಎಂಜಾಯ್ ಮಾಡಿದ್ವಿ. ಮಾತುಕತೆ ಕೂಡ ಸಖತ್ತಾಗಾಯಿತು. ಅಲ್ಲಿ ವಾಯ್ಸು ತುಂಬ ಗಿಜ ಆಗ್ತಾಯಿತ್ತು. ಅಂದರೆ ಹೆಣ್ಮಕ್ಳು ಅಂದರೆ ಗೊತ್ತಿರುತ್ತಲ್ವ ಏನೇನು ಮಾತಾಡ್ತೀವಿ ಅಂತ. ಸೊ ಹಾಗಾಗಿ ವಾಯ್ಸ್ ಎಲ್ಲ ಸ್ಕಿಪ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದೇ ಕೇಕು. ಅವ್ರ ನೇಮ್ ಬಂದು ತನುಜಾ ಅಂತ ಅವ್ರ ನೇಮು. ಅಂದರೆ ನಾವೆಲ್ಲ ಆಂಟಿ ಅಂತಲೇ ಕರೆಯೋದು. ಅಂದರೆ ನಮಗಿಂತ ಸೀನಿಯರ್ ಅಲ್ವಾ, ಅವ್ರು ಸೀನಿಯರ್ ಇದ್ದರೂ ನಮ್ಮ ಏಜ್ ಥರನೇ ಆಡ್ತಾರೆ. ನಮ್ಮ ಗ್ರೂಪಲ್ಲಿ ಇವ್ರು ಸೀನಿಯರು, ಆಮೇಲೆ ನಮ್ಮ ಗ್ರೂಪಲ್ಲಿ ನಾನೇ ಚಿಕ್ಕವಳು. ಸೊ ಏಜಲ್ಲಿ ಅಂದರೆ. ಸೊ ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡ್ತೀವಿ. ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಲಿ ಅಂತ ಹಾರೈಸಿ ಹೇಳಿದ್ರು. ಇವಾಗ ಕೇಕ್ ಕಟ್ಟಿಂಗ್ ಆಗ್ತಿದೆ, ನೋಡ್ಬೋದು. ನಾವೇ ಎಲ್ಲ ಶೇರ್ ಮಾಡಿಬಿಟ್ಟು 5 ಜನನೂ, ಅಂದರೆ 4 ಜನ ಶೇರ್ ಮಾಡಿದ್ದು. ಅವ್ರ ಬರ್ತಡೇ ಇರೋರು ಏನು ಶೇರ್ ಮಾಡಲ್ವಲ್ಲ. ಸೊ ಹಾಗಾಗಿ ಎಲ್ಲರೂ ವಿಶ್ ಮಾಡಿ. ನಮ್ಮ ಆಂಟಿನ ಕೇಕ್ ಕಟ್ಟಿಂಗ್ ನಡೀತಿದೆ, ನೋಡ್ಬೋದು. ಹಾಗೆ ಒಬ್ಬೊಬ್ಬರೇ ಬಂದು ಇನ್ನೇನು ನಿಂತ್ಕೊಂಡು ಕಟ್ ಮಾಡ್ತೀರಾ ಆಂಟಿ, ಕೂತ್ಕೊಂಡೇ ಕಟ್ ಮಾಡಿ ಅಂತ ಹೇಳಿ ಕೂತ್ಕೊಂಡೆ ಅವ್ರು ಕಟ್ ಮಾಡ್ತಾಯಿದ್ರು. ಅವ್ರ ಸ್ಯಾರಿನೇ ಹಾಕ್ಕೊಳ್ಳೋದು ಯೂಸಲಿ ಯಾವಾಗಲೂ. ನಮ್ಮ ಒತ್ತಾಯಕ್ಕೆ ಡ್ರೆಸ್ ಹಾಕ್ಕೊಳ್ಳಿ ಆಂಟಿ ಅಂತ ಹೇಳಿದಾಗ ಒಂದು ಯಾವುದೋ ಡ್ರೆಸ್ ಇತ್ತು ಅಂತ ಅದನ್ನೇ ಹಾಕ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿದ್ರು. ಇಲ್ಲಾಂದರೆ ಸ್ಯಾರಿ ಹಾಕ್ಕೋತಾರೆ. ಸ್ಯಾರಿಲೂ ಚೆನ್ನಾಗಿ ಕಾಣ್ತಿದ್ರು, ಬಟ್ ನಾವೇ ಫೋರ್ಸ್ ಮಾಡಿದ್ವಿ ಅಂತ ಡ್ರೆಸ್ ಹಾಕ್ಕೊಂಡ್ರು. ಅಂದರೆ ಫ್ರೆಂಡ್ಸ್ ಮತ್ತು ಕೇಳಲೇಬೇಕಲ್ವಾ. ಸೊ ಹಾಗಾಗಿ ಡ್ರೆಸ್ ಹಾಕ್ಕೊಂಡೆ ಕೇಕ್ ನೋಡ್ತಿರ್ಬೋದು. ಇವರೆಲ್ಲ ಮಹೇಶ್ವರಿ ಅಂತ, ಇವರು ನಮ್ಮ ಫ್ರೆಂಡು. ಕೇಕ್ ಕಟ್ಟಿಂಗ್ ಮಾಡಿ ಒಬ್ರನ್ನೊಬ್ರು ಮಾತಾಡ್ಕೋತಾ ಇದೆ, ತಿಂತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಾಗ್ತಾ ಇಲ್ಲ. ನಮಗೂ ಗೊತ್ತಾಗ್ತಿದೆ, ಬಟ್ ವಾಯ್ಸ್ ನಾವು ಮಾತಾಡಿದ್ದೇ ಕೊಡ್ಬೋದಿತ್ತು, ಬಟ್ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಬ್ಬರೊಬ್ಬರು ಬಂದು ಆಂಟಿನ ವಿಶ್ ಮಾಡಿಬಿಟ್ಟು ಕೇಕ್ ತಿನ್ನಿಸ್ತಾ ಇದ್ದೀವಿ. ಇವರು ವಿಜಯಲಕ್ಷ್ಮಿ ಅಂತ, ನಾವು ಸಿಂಪಲ್ಲಾಗಿ ವಿಜಿ ಅಂತೀವಿ. ಅವ್ರು ಆವಾಗಲೇ ಮಹೇಶ್ವರಿ ಅಂತ ಹೇಳಿದ್ನಲ್ಲ, ಅವರಿಗೆ ಸಿಂಪಲ್ಲಾಗಿ ಮಹೇಶ್ವರ ಅಂತ ಕರಿತೀವಿ. ಹಾಗೆ ಹೆಂಗೋ ಗ್ರೂಪ್ ಅಂತ ಇರುತ್ತಲ್ಲ, ಇವಾಗಿದ್ದರು ನೋಡಿ. ಇವರು ರಾಧಾ ಅಂತ, ರಾಧಾ ಅವ್ರು ತಿನ್ನಿಸ್ತಾ ಇದ್ದಾರೆ. ಇವಾಗ ಆಂಟಿ ಕೂಡ ತಿನ್ನಿಸ್ತಾ ಇದ್ದಾರೆ. ರಾಧಾನು ಕೂತ್ಕೊಂಡ್ಬಿಟ್ಟು ಆಂಟಿ ನಾನು ನಿಂತ್ಕೊಳ್ಳಲ್ಲ ಆಂಟಿ, ನಾನು ನಿಮ್ಮ ಥರನೇ ಕೂತ್ಕೊಂಡು ಕೇಕ್ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಕೂತ್ಕೊಂಡೆ ಒಂದು ಚೇರ್ ಎಳ್ಕೊಂಡು ಕೂತ್ಕೊಂಡು ಕೇಕ್ ತಿನ್ನಿಸ್ತಾ ಇದ್ದಾಳೆ. ಇವಾಗ ಫೋಟೋ ಅಲ್ಲಿ ಇನ್ನೊಬ್ರು ಫ್ರೆಂಡ್ ಬಂದು ಫೋಟೋ ತೆಗಿತಾಯಿದ್ರು. ಸೊ ಹಾಗಾಗಿ ಅಲ್ಲಿ ಫೋಸ್ ಕೊಡ್ತಾ ಇದ್ದಾರೆ ಅವರಿಬ್ಬರು. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ, ನನ್ನ ಕಡೆ ಇವರು. ಹಾಗೆ ಇವಾಗ ನಾನು ಹೋಗಿ ಇವಾಗ ಕೇಕ್ ತಿನ್ನಿಸ್ತಾ ಇದ್ದೀನಿ. ನಾನು ಸಿಂಪಲ್ಲಾಗೇ ಹೋಗಿದ್ದೆ ಫ್ರೆಂಡ್ಸ್. ನಾನೇನು ಭಾರಿ ರೆಡಿಯಾಗೇನು ಹೋಗಿರಲಿಲ್ಲ. ನಾನು ಯಾವಾಗಲೂ ಸಿಂಪಲ್ಲಾಗಿರೋದೇ ನನಗೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಹೋಗಿದ್ದೆ. ಕೇಕ್ ತಿನ್ನಿಸ್ಬಿಟ್ಟು ನಾನು ತಿಂದ್ಬಿಟ್ಟು ಕೇಕು ನನಗೆ ತಿನ್ನಿಸ್ಲಿಲ್ಲ. ಆಮೇಲೆ ನಾನೇ ಆಂಟಿ ನನಗೆ ಕೇಕ್ ತಿನ್ನಿಸಲ್ವಾ ಅಂತ ಹೇಳಿದಾಗ ತಿನ್ನಿಸಿದ್ರು. ಆಮೇಲೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಆಂಟಿ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಬಂದೆ. ಆಮೇಲೆ ಎಲ್ಲ ಕೇಕೆಲ್ಲ ತಿಂದಿದ್ದಾದಮೇಲೆ ಆಂಟಿ ಬಂದು ಸ್ಪೆಷಲ್ಲಾಗಿ ನಾವೆಲ್ಲ ಹೋಗಿದ್ವಲ್ಲ, ನಾನು ಒಂದು 6:30ಗೇನೋ ಹೋಗಿದ್ದೆ. ಬರೋಷ್ಟರಲ್ಲಿ 9:30 ಏನೋ ಆಯಿತು ಅವ್ರ ಮನೆಯಿಂದ ಬರೋಷ್ಟರಲ್ಲಿ. ಹಾಗೆ ಆಂಟಿ ಅಲ್ಲೇ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿದ್ರು. ಏನಾದರೂ ನಾನ್ ವೆಜ್ ಮಾಡ್ತೀನಿ ಅಪ್ಪ ಅಂತ ಅಂದಿದ್ರು. ಒಬ್ಬರು ಮಹೇಶ್ವರಿ ಅಂತ ಹೇಳಿದ್ನಲ್ವ, ಅವರು ಲಿಂಗಾಯತ್ ರೆಸ್ಟೋರೆಂಟ್, ಅವರು ನಾನ್ ವೆಜ್ ತಿನ್ನಲ್ವಲ್ಲ. ಸೊ ಅವರೊಬ್ರಿಗೋಸ್ಕರ ನಾವು ಏನು ನಾನ್ ವೆಜ್ ತಿನ್ನೋದು ಬೇಡ ಆಂಟಿ, ಎಲ್ರಿಗೂ ವೆಜ್ಜೇ ಮಾಡಿಬಿಡಿ ಅಂತ ಹೇಳಿದಾಗ ಆಂಟಿ ಬಂದು ಬಟಾಣಿ ಬಾತ್ ಮಾಡಿದರು. ಬಟಾಣಿ ಬಾತ್ ಮಾಡಿಬಿಟ್ಟು ಕೇಸರಿ ಬಾತ್ ಮಾಡಿದರು ಫ್ರೆಂಡ್ಸ್. ನೋಡ್ಬೋದು, ಬಟಾಣಿ ಬಾತ್ ಮಾಡಿದರು. ನಾನು 6 ಗಂಟೆಗೆ ಹೋದಾಗ, 6:15 ಹೋದಾಗನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇಷ್ಟರಲ್ಲಿ ಎಲ್ಲ ಮುಗಿಸಿದ್ರು ಅವರು. ಕೇಸರಿ ಬಾತ್ ಮಾಡಿ, ಬಟಾಣಿ ಬಾತ್ ಮಾಡಿ, ಸ್ಪೆಷಲಾಗಿ ಅದೇ ಸ್ಪೆಷಲ್, ಬರ್ತ್ಡೇ ಸ್ಪೆಷಲ್ ಅಂದರೆ. ನಾವೆಲ್ಲ ಕೂತ್ಕೊಂಡು
ಸ್ವಲ್ಪ ಹರಟೆ ಹೊಡ್ಕೊಂಡು ತಿಂದ್ಕೊಂಡು ಬಂದಾಯಿತು. ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಫೋನಲ್ಲಿ ಪಿಕ್ ಇಟ್ಕೊಂಡೆ, ಫೋಟೋಗಳೆಲ್ಲ ತೊಗೊಂಡೆ. ತೊಗೊಂಡಾದ್ಮೇಲೆ ಇವಾಗ ನೋಡಿ ಊಟಕ್ಕೆಲ್ಲ ಕೂತ್ಕೋತಾ ಇದ್ದೀವಿ ಒಬ್ಬೊಬ್ಬರೇ. ಮೇಲೆ ಕೂತ್ಕೊಳ್ಳೋಣ ಅಂತಿದ್ರು ಆಂಟಿ. ಬೇಡ ಆಂಟಿ, ಕೆಳಗೆ ಕೂತ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಕಂಫರ್ಟಬಾಗಿರುತ್ತೆ ಅಂತ ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡೋಷ್ಟಕ್ಕೆ 1 ಅವರ್ ಆಯಿತು. ಅದು ಇದು ಎಲ್ಲ ಮಾತಾಡ್ಕೊಂಡು ಹಳೇ ಮೆಮೊರೀಸ್ ಎಲ್ಲ ತಗೊಂಡಿದ್ವಿ. ಹಳೆ ಆಫೀಸಲ್ಲಿ ನಾವೆಲ್ಲ ವರ್ಕ್ ಮಾಡ್ತಿದ್ವಲ್ಲ, ಸೊ ಹಾಗಾಗಿ ಆ ಮೆಮೊರೀಸ್ ಎಲ್ಲ ತಗೊಂಡಿದ್ವಿ ನಾವು. ಆ ಮೆಮೊರಿ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗಲೂ ನನಗೆ ಮರೆಯೋಕ್ಕಾಗಲ್ಲ. ಅಂದರೆ ಇವಾಗ 5 ಜನರೂ ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ. ಅಂದರೆ ಒಂದೇ ಏರಿಯಾದಲ್ಲಿರೋದು, ಅಂದರೆ ವರ್ಕ್ ಮಾತ್ರ ಬೇರೆ. ಇವಾಗ ನಾನು ನಮ್ಮ ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ. ವಿಜಯ ಅಂತ ಹೇಳಿದ್ಮೇಲೆ ವಿಜಯ ಮಹೇಶ್ವರಿ ಅವರು ಒಂದೇ ಕಡೆ ಮಾಡ್ತಾಯಿದ್ದಾರೆ. ಆಂಟಿಗೂ ಸ್ವಲ್ಪ ಏಜ್ ಆಯ್ತಲ್ವ, ಸೊ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ. ಅವರೇನು ಇವಾಗ ವರ್ಕ್ ಮಾಡ್ತಿಲ್ಲ. ರಾಧವರು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದಾರೆ. ಹಾಗೆ ನಾವು ಒಂದೇ ಕಡೆ ಮಾಡಿದ್ದು 7 ಇಯರ್ಸ್ ಒಂದೇ ಕಡೆ ಮಾಡಿದ್ದು. ಆಮೇಲೆಲ್ಲ ಬೇರೆ ಬೇರೆ ಆದರು. ನಾನು ಕೆಲಸ ಬಿಟ್ಟು ಇವಾಗ 2 ಇಯರ್ಸ್ ಆಯಿತು. ನಾನು ಹೋಗೋಕ್ಕೆ ಆಗಲಿಲ್ಲ. ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ನಾನು ಇವಾಗ ಸದ್ಯ ನಮ್ಮ ಬಿಸ್ನೆಸ್ ತೊಗೊಂಡೆ ಮನೆಯಲ್ಲೇ ಇದ್ದೀನಿ. ಆಂಟಿಯವರು ಮನೇಲಿದ್ದಾರೆ. ಇನ್ನು ಅವ್ರು 3 ಜನ ಮಾತ್ರ ವರ್ಕ್ ಮಾಡ್ತಾಯಿದ್ದಾರೆ. ವೀಕ್ಲಿ ಒಂದ್ಸಲನೋ 50 ಡೇ ಒಂದ್ಸಲನೋ ಯಾವಾಗಲೂ ಒಂದ್ಸಲ ಮೀಟ್ ಮಾಡ್ತಾ ಇರ್ತೀವಿ. ಬಿಟ್ಟಂತೂ ಇರಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿದರೆ. ನಮ್ಮ ಫ್ರೆಂಡ್ಶಿಪ್ ನೀವು ಕೇಳಿದರೆ ಏನಂತೀವಿ, ಮಾತಿಗೂ ಮಾತು ಹಂಗೆ ಇರುತ್ತೆ, ಆಡೋದು ನಾವು ಹಂಗೆ ಇರ್ತೀವಿ. ನಿನ್ನೆ ಬರ್ತ್ಡೇಲಿ ನಾವು ಡ್ಯಾನ್ಸ್ ಬರೋಣ ಅಂತ ಪ್ರಿಪ್ರೇಷನ್ ಆಗೋಗಿದ್ವಿ ಫ್ರೆಂಡ್ಸ್. ಡ್ಯಾನ್ಸ್ ಮಾಡೋಕ್ಕೆ ಸಾಕಾಗಲಿಲ್ಲ. ಅದು ಆ ಮಾತು ಈ ಮಾತು ಮಾತಾಡೋಷ್ಟರಲ್ಲಿ 9:30 ಆಗೋಯ್ತು. ಆಮೇಲೆ ಆ ಮನೆಯಿಂದ ಬರೋಷ್ಟಿಗೆ ಇನ್ನೂ ಟೈಮ್ ಆಗುತ್ತಲ್ಲ. ನೆಕ್ಸ್ಟು ನ್ಯೂ ಇಯರ್ ಬರ್ತಿದೆಯಲ್ಲ, ಆನ್ ದ ವೇ ಇದೆ ನ್ಯೂ ಇಯರ್ ಬೇರೆ. ಆಮೇಲೆ ಮಾಡಿದ್ರೆ ಆಗುತ್ತೆ ಅಂತ ಅವ್ರವ್ರ ಮನೆಗೆಲ್ಲ ತಿನ್ಕೊಂಡು 9:30 ಬಂದುಬಿಟ್ವಿ ಫ್ರೆಂಡ್ಸ್ ನಾವು. ಹೇಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ನ ನೀವೇ ಹೇಳಬೇಕು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ. ಇನ್ನೇನು ಹೋಗೋಣ ಅಂತ ಎಲ್ಲ ಬ್ಯಾಗ್ ಹಾಕ್ಕೊಂಡು ನಿಂತ್ಕೊಂಡ್ವಿ. ಆಂಟಿನೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಇನ್ನು ನಾವು ಹೊರಡ್ತೀವಿ ಆಂಟಿ ಅಂತ ಹೇಳಿದ್ವಿ. ಹಾಗೆ ಇದ್ರ ಜೊತೆ ಒಂದು ಸ್ವಲ್ಪ ಪಿಕ್ ಕೂಡ ಹಾಕಿದ್ದೀನಿ, ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೇರೆಯವರಿಗೆಲ್ಲ